ಯೋ ಏನಯ್ಯ ನಿನ್ನ ರೋದನೆ, ನಿನ್ನ ಅವಸ್ಥೆ ನನ್ನಿಂದ ನೋಡಕ್ಕಾಗಲ್ಲಪ್ಪ. ಅವಳಿಲ್ದೆ ನಾನು ಒಂದು ಕ್ಷಣನೂ ಬದುಕೋಕ್ಕಾಗಲ್ಲ ಕಣೋ. ನಿನ್ನೆ ರಾತ್ರಿಯಿಂದ ಅವಳ ನೋಡಕ್ಕೆ ಆಗ್ತಾ ಇಲ್ಲ. ಅಲ್ಕ ಅವನ ಮಗ ಅವರಪ್ಪ ಮೆಶ್ ಹಾಕಿ ಮಳೆ ಹೊಡೆದು ಬಿಟ್ಟಾನೆ. ಪುಣ್ಯ ನಿನ್ ತಲೆಗೆ ಹೊಡಿಲಿಲ್ವಲ್ಲ, ನಾನ್ ಮೊದ್ಲೇ ಹೇಳ್ದೆ, ನನ್ ಮಾತ್ ಕೇಳಲಿಲ್ಲ ನೀನು. ಸರಿ ಹೋಗಿ ಬಾಗಿಲು ತಟ್ಟು, ಬರ್ತಾಳೆ, ಮಾತಾಡ್ಸ್ಕೊಂಡ್ ಬಾ. ಅವರಪ್ಪ ಇವತ್ತು ತಾರೀಖ್ ಎಷ್ಟು? 1. ಅವನೆಲ್ಲಿರ್ತಾನೆ ಜುಗ್ಗ, ದುಡ್ಡು ವಸೂಲಿಗೆ ಹೋಗಿರ್ತಾನೆ. ಹೋಗಿ ಮಾತಾಡ್ಸ್ಕೊಂಡ್ ಬಾ. ಹೋಗುವಂತೀಯ? ಧೈರ್ಯವಾಗಿ ಹೋಗಯ್ಯ. ಮೀನಾ, ಮೀನಾ ಯಾಕೆ ಅಳ್ತಾ ಇದೀಯಾ? ಸೂರಿ, ಪ್ರೀತಿ ಮಾಡೋದ್ ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ತುಂಬಾ ಕಷ್ಟ ಫೇಸ್ ಮಾಡ್ಬೇಕು. ಅದು ನನ್ನ ಕೈಯಿಂದ ಆಗಲ್ಲ ಸೂರಿ. ನೀವು ನನ್ನ ಮರ್ತು ಬಿಡಿ. ಮೀನಾ ಏನ್ ಹೇಳ್ತಾ ಇದೀಯ? ನಾವು ಪ್ರೀತಿಸೋದ್ರಿಂದ ಇಬ್ಬರಿಗೂ ತೊಂದರೆ. ಪ್ರೀತಿಲಿ ತೊಂದರೆ ಇದ್ರೆ ನೆತ್ತಿರು ಸಿಗೋದು, ಅಷ್ಟಕ್ಕೆ ಹೆದರ್ಕೊಂಡ್ರೆ ಹೇಗೆ ಮೀನಾ? ಈ ಥ್ರಿಲ್ಲು ಗಿಲ್ಲು ನಂಗೆ ಅಭ್ಯಾಸ ಇಲ್ಲ. ನಮ್ ತಂದೆಗೆ ವಿಷಯ ಗೊತ್ತಾಗಿ ನನ್ನ ಸಿಕ್ಕಾಪಟ್ಟೆ ಬೈದ್ರು, ಹೊಡೆದ್ರು. ನಾನ್ ನಿಮ್ ಜೊತೆ ಸೇರಿದ್ರೆ ನನ್ನ ಸಾಯಿಸ್ಬಿಡ್ತೀನಿ ಅಂದ್ರು. ನಾನ್ ಸತ್ರು ಪರವಾಗಿಲ್ಲ, ಆದ್ರೆ ನಮ್ ತಂದೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ತುಂಬಾ ಒಳ್ಳೆ ಕೆಲಸ. ಜೊತೆಗೆ ನಾನು ಬಂದ್ಬಿಡ್ತೀನಿ. ಒಟ್ಟಿಗೆ 3 ಜನನು. ಸಾರಿ, ನೋಡಿದ್ಯಾ ಮೀನಾ, ನಾನು ಸಾಯ್ತೀನಿ ಅಂತ ಹೇಳಿದ ಮಾತ್ರಕ್ಕೆ ನಿನ್ನ ತಡ್ಕೊಳಕ್ಕಾಗಲಿಲ್ಲ. ಅಂತದ್ರಲ್ಲಿ ನನ್ನ ಮರ್ತ್ಬಿಡು ಅಂತ ಹೇಳಿದ ಮಾತು ನಿಜವಾದ ಮಾತಾ? ಅದು ಸಾಧ್ಯನಾ ಮೀನಾ? ಅಳ್ಬೇಡ ಮೀನಾ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಕೈ ಬಿಡೋಲ್ಲ. ನಮ್ಮಿಬ್ಬರನ್ನ ಬೇರೆ ಮಾಡೋಕೆ ಯಾವನಿಂದನೂ ಸಾಧ್ಯ ಇಲ್ಲ. ಬೇಡಿ ಸೂರಿ, ಹಠ ಮಾಡ್ಬೇಡಿ. ನಮ್ ತಂದೆ ತುಂಬಾ ಕೆಟ್ಟವರು. ನಾನು ತುಂಬಾ ಕೆಟ್ಟವನೇ. ನಿಮ್ ತಂದೆ ವಯಸ್ಸನ್ನ ಮರ್ತು ನನ್ನ ಜೊತೆ ಗುದ್ದಾಡೋದಕ್ಕೆ ಅಂತ ಬಂದ್ರೆ ಮುಂದೆ ನಡೆಯೋದೇ ಬೇರೆ. ಸೂರಿ, ಇಂಥ ನಿರ್ಧಾರನ ನೀವ್ ಯಾವತ್ತೂ ತಗೋಬೇಡಿ. ನನಗ್ ಭಯ ಆಗುತ್ತೆ. ನೀವ್ ನಿಜವಾಗ್ಲೂ ನನ್ನ ಪ್ರೀತಿಸೋದಾದ್ರೆ ನೀವ್ ಯಾರ ಮೇಲೂ ಕೈ ಮಾಡಬಾರ್ದು. ಹಾಗಂತ ನನಗ್ ಮಾತು ಕೊಡಿ. ಅಲ್ಕ ನನ್ನ ಮಗನೇ, ನಾನು ಮನೇಲಿ ಇಲ್ದೇ ಇರುವಾಗ ನನ್ನ ಮನೆ ಒಳಗಡೆ ನಿನಗೇನೋ ಕೆಲಸ? ಬಾಗಿಲು ಹಾಕೊಂಡು ಒಳಗಡೆ ಏನೋ ಮಾಡ್ತಿದ್ದೆ? ನಿಮ್ ಮಗಳನ್ನ ಕೇಳಿ ಹೇಳ್ತಾರೆ. ಬಾಗಿಲು ಹಾಕೊಂಡ ಕ್ಷಣಕ್ಕೆ ನಾವು ತಪ್ಪು ಮಾಡ್ತಾ ಇದ್ವಿ ಅಂತ ಅರ್ಥನ? ನಿನ್ನೆ ರಾತ್ರಿಯಿಂದ ಇವಳ ನೋಡ್ಲಿಲ್ಲ, ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟು ಧೈರ್ಯ ನಿನಗೆ? ಗಂಡ್ಸಲ್ವಾ, ಧೈರ್ಯ ಬೇಡ? ತೆಗೆದು ಬಿಟ್ರೆ ಹಲ್ಲೆಲ್ಲ ಉದುರಬೇಕು. ಹಲ್ಕಾ ಬಡ್ಡಿ ಮಗನೇ, ಏನ್ ಅನ್ಕೊಂಡಿದ್ಯೋ? ಪೊಲೀಸ್ನವ್ರ ಕೈ ಕೊಟ್ಟು ಒಳಗಾಕ್ಸಿ ಮೂಳೆ ರಿಪೇರಿ ಮಾಡಿಸ್ಬಿಡ್ತೀನಿ. ಏನಾಯ್ತು? ಏನಾಯ್ತಾ? ಲೇ ಕುಳ್ಳು ಬದನೆಕಾಯಿ, ನಿನೀ ರೂಮ್ ಕೊಟ್ರೆ ಇಂತ ಹಲ್ಕಾ ಜನಗಳನ್ನೆಲ್ಲ ರೂಮ್ ನಲ್ಲಿ ಇಟ್ಕೊಂಡು ತಲೆ ಹಿಡಿ ಕೆಲಸ ಮಾಡ್ತೇನೋ? ಇವತ್ತು ಸೂರ್ಯ ಮುಳುಗೋದ್ರೊಳಗೆ ಮನೆ ಖಾಲಿ ಮಾಡ್ಬೇಕು. ಇಲ್ಲ ಅಂದ್ರೆ ನೀನು ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಿಮ್ ಮನೆನೂ ಖಾಲಿ ಮಾಡಲ್ಲ, ನಿಮ್ ಮಗಳನ್ನೂ ಬಿಡಲ್ಲ. ಅದೇನ್ ಕಿಸಿತೀರ ಕಿಸಿ ಹೋಗ್ರಿ. ಬಾರೋ. ಹೋಗಿ ಒಳಗೆ. ಇರ್ಲಾರ್ದವನು ಇರುವೆ ಬಿಟ್ಕಂಡಂತೆ. ಹಂಗೆ ಏನೋ ನಿಮ್ಮಿಬ್ರು ಪ್ರೀತಿಗೆ ಸಹಾಯ ಮಾಡಿದೆ, ಇದ್ ನನ್ ತಪ್ಪ? ಈಗ ನಿನ್ ಜೊತೆ ನಾನು ಎತ್ತಂಗಡಿ ಮಾಡ್ಬೇಕು. ಮುಂದೇನು? ಸರ್, ನಿಮ್ಮನ್ನ ಯಾರೋ ಕರೀತಾ ಇದ್ದಾರೆ ಸರ್.
ಅರ್ಧ ಗಂಟೆಯಲ್ಲಿ ಜಾಗ ಖಾಲಿ ಮಾಡ್ಬೇಕು. ಎಲ್ಲ ಅಂದ್ರೆ ನಾನು ನಿನಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ನನಗೆ 5 ನಿಮಿಷ ಟೈಮ್ ಕೊಡ್ತೀಯ ನೀನು? ಲವ್ ಸೂರಿ, ಯಾಕೋ ಒದೆ ತಿಂದು ಸಾಯ್ತಾ ಇದ್ಯಾ? ಎದ್ದು ಬಾಸೋ. ಶಂಭುಲಿಂಗಯ್ಯ, ಇಂಥ 10 ಕಂತಿನಾಯಿಗಳು ಬಂದ್ರು ನನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಗಳನ್ನ ನನ್ನಿಂದ ಬೇರೆ ಮಾಡೋದಕ್ಕೆ ಈ ಜನ್ಮದಲ್ಲಿ ನಿಮ್ ಕೈಯಿಂದ ಸಾಧ್ಯ ಇಲ್ಲ. ಇದು ನಾನು ನಿಮ್ಗೆ ಹಾಕ್ತಾ ಇರೋ ಸವಾಲ್. ಅಮ್ಮ, ಸೂರಿ, ಇದೇನೋ ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟೆ? ಏನಮ್ಮ ನೀನು? ನಿನ್ ಕಷ್ಟನ ನಂಗೆ ನೋಡಕ್ಕೆ ಆಗ್ತಾ ಇಲ್ಲ. ನಿನ್ ಜ್ಞಾಪ ಬಂತು, ನಿಂತ ಕಾಲಲ್ಲೇ ಓಡ್ಬಿಟ್ಟೆ. ಏನೋ ಅದು? ಅದೇನಮ್ಮ, ನಿನಗೊಬ್ಳು ಸೊಸೆ ಬೇಕು ಅಂತ ಕಂಡು ದೇವರಿಗೆಲ್ಲ ಬೇಡ್ಕೊತಾ ಇದ್ಯಲ್ಲ, ಈಗ ಆ ದೇವರೇ ಪ್ರತ್ಯಕ್ಷ ಆಗಿ ನಿನ್ ಸೊಸೆಯಾಗಿ ಬಂದ್ ನಿಂತಾಳೆ. ನಿನ್ ಮಾತು ನಿಜಾನೇನೋ? ಹೂನಮ್ಮ. ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ವಲ್ಲೋ? ಯಾರೋ ಹುಡುಗಿ? ನೀನ್ ಬಂದ್ ನೋಡಮ್ಮ. ನಾನಂತೂ ಇಷ್ಟಪಟ್ಟಿದ್ದೀನಿ. ನಿನಗೂ ಇಷ್ಟ ಆಯ್ತು ಅಂದ್ರೆ ನಿಂತ ಜಾಗದಲ್ಲೇ ಮದುವೆ ಮಾಡ್ಕೋತೀನಮ್ಮ. ಇಷ್ಟೊಂದು ಅವಸರದಲ್ಲಿ ಇದೆಯಲ್ಲೋ ನೀನು? ನೀನ್ ನೋಡೋದ್ ಬೇಡ್ಬೇನಮ್ಮ. ಅಮ್ಮನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ಮಗ ಇದ್ದೇನಮ್ಮ ಪ್ರಯೋಜನ. ರಾಜ ಮತ್ತೆ ನಿಂತ್ಕೊಂಡಿದ್ಯಾ? ಬಾ ಹೋಗೋಣ. ಹೆಚ್ಚಿಗೆ ಮಾತು ಬೇಡ, ನಡಿ ನಡಿ.
ಎಷ್ಟು ದಿವಸ ಅಂತ ಹೀಗೆ ಕೂತು ಜಾಗದಲ್ಲೇ ಕೂತಿರ್ತೀಯ? ಆಗಿದ್ದಾಗೋಯ್ತು, ಮುಂದೆ ನಡಿಬೇಕದನ್ನ ನೋಡು. ನಡೆಯೋದೆಲ್ಲ ನಡೆದೋದ್ಮೇಲೆ ನಾನು ಮಾಡೋದೇನೋ ಇದೆ. ನಿನ್ನ ನೋವು ನನಗೂ ಅರ್ಥ ಆಗತ್ತೆ. ಏನ್ ಮಾಡೋದು, ಜಗತ್ತಿನಲ್ಲಿ ಅವಳೊಬ್ಳೇನ ಹೆಣ್ಣು. ಬೇರೆ ಯಾರನ್ನಾದ್ರೂ ನೋಡಿ ಮದುವೆ ಮಾಡ್ಕೊ. ಮತ್ತೆ ಮದ್ವೆನ? ಪ್ರಪಂಚದಲ್ಲಿ ಕೋಟ್ಯಾಂತರ ಹೆಣ್ಣಿರ್ಬೋದು, ಆದ್ರೆ ನನಗೆ ನನ್ನ ಮೀನ ಒಬ್ಳೆ ಕಾಣೋ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಅವಳ ನೆನಪಲ್ಲಿ ಬಾಳ್ತೀನಿ ಹೊರತು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ನನ್ನ ಮೀನ ಜಗದಲ್ಲಿ ಅವಳನ್ನ ಕೂರ್ಸೋಕೆ ನನ್ನಿಂದ ಆಗ್ತಾ ಇಲ್ಲ ಕಣೋ. ನಿನ್ನ ಕೈ ಮುಗಿ ಕೇಳ್ಕೊತೀನಿ, ಇಂಥ ಪ್ರಶ್ನೆನ ಇನ್ನೊಂದ್ಸಲಿ ಹಾಕ್ಬೇಡ. ನಿನ್ನ ಸ್ಥಿತಿನ ನನ್ನಿಂದ ನೋಡಕ್ಕಾಗಲ್ಲ, ನನ್ನಿಂದ ನೋಡಕ್ ಆಗಲ್ಲ ಕಣೋ. ನನಗೇನು ಆಗಿದೆ? ಐ ಆಮ್ ಆಲ್ ರೈಟ್. ನನ್ ಮೀನ ಎಲ್ಲೇ ಇರ್ಲಿ, ಹಾಗೆ ಇರ್ಲಿ, ಅವಳು ಚೆನ್ನಾಗಿರ್ಬೇಕು. ಮೀನಾ, ನೀನ್ ನಮ್ಮನೆ ಕಾಲಿಟ್ಟಗಳಿಗೆ ತುಂಬಾ ಚೆನ್ನಾಗಿದೆ. 15 ವರ್ಷದಿಂದ ಸಾಲ್ವಾಗದೆ ಕೋರ್ಟ್ ಅಲ್ಲಿದ್ದ ನಮ್ಮ ಆಸ್ತಿ ತಕರಾರು ಬಗೆಹರಿತು. ನಮ್ಮ ಫ್ಯಾಕ್ಟ್ರಿಗೆ 5 ಕೋಟಿ ರೂಪಾಯಿ ಹೊಸ ಕಾಂಟ್ರಾಕ್ಟ್ ಸಿಕ್ತು. ಇದೆಲ್ಲ ನಿನ್ನ ಕಾಲ್ಗುಣ. ಯಾಕೆ ಮೀನಾ ಒಂಥರ ಇದೆಯಾ? ಸಂತೋಷವಾಗಿರ್ಬೇಕಾದ ಸಮಯದಲ್ಲಿ ಕಣ್ಣಲ್ಲಿ ನೀರು ಬರಬಾರ್ದು. ಇದು ನಿನ್ನ ಮನೆ, ಇಲ್ಲಿ ಯಾವ ಕೊರತೆನೂ ಇಲ್ಲ, ಅತ್ತೆ ಮಾವನ ಕಾಟ ಇಲ್ಲ. ಈ ಮನೇಲಿ ನೀನ್ ರಾಣಿ, ಹೇಗ್ ಬೇಕಾದ್ರೂ ಇರ್ಬೋದು. ನೋಡು ಮೀನಾ, ನೀನ್ ಯಾವುದಕ್ಕೂ ಕಣ್ಣೀರ್ ಹಾಕ್ಬಾರ್ದು, ಸದಾ ನಗ್ನಗ್ತಾ ಇರ್ಬೇಕು. ಅದೇ ನನ್ನ ಆಸೆ. ಮೀನಾ, ನಿನ್ ದೃಷ್ಟಿಲಿ ನಿನ್ ತಂದೆ ತುಂಬಾ ಕೆಟ್ಟವನಾಗಿರ್ಬಹುದು, ಆದ್ರೆ ಯಾವ ತಂದೆನೂ ತನ್ನ ಮಗಳು ಚೆನ್ನಾಗಿರ್ಬೇಕು, ಒಳ್ಳೆ ಮನೆ ಸೇರ್ಬೇಕು ಅಂತ ಬಯಸ್ತಾನೆ. ಅಂತ ತಂದೆಯರಲ್ಲಿ ನಾನು ಒಬ್ಬ ಅಮ್ಮ. ಈಗ ನೀನು ಸಿಕ್ಕಿರೋ ಗಂಡ, ಈ ಸಂಬಂಧ ನಾವ್ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದೀವಮ್ಮ. ನಡೆದಿದ್ದೆಲ್ಲ ಮರೆತು ಸಂತೋಷವಾಗಿ ಸಂಸಾರ ಮಾಡು. ಅಳಿಯಂದ್ರ ಮನಸ್ಸು ನೋಯಿಸ್ಬೇಡ. ಮುಖ ಈ ತರ ಯಾವಾಗ್ಲೂ ಗಂಟಾಕೊಂಡಿರ್ಬೇಡಮ್ಮ, ನಗ್ನಗ್ತಾ ಇರು. ಮೀನಾ, ನಾನಿನ್ನು ಬರ್ಲಮ್ಮ? ಅಪ್ಪಾಜಿ, ಮೀನಾ, ಮೀನಾ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಏನಿಲ್ಲ, ನಾನು ಮನೆಗೆ ಹೋಗ್ತೀನಿ ಅಂದೆ, ಅದಕ್ಕೆ. ಅಷ್ಟೇನಾ? ನೀವ್ ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಇಲ್ಲೇ ಇದ್ಬಿಡಿ. ಬೇಡಿ ಹೇಳಿ ಅಂದ್ರೆ ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತಾರೆ. ಮಗಳನ್ನ ದಾರ ಎರೆದು ಕೊಟ್ಟ ಮೇಲೆ ಅವಳು ಹೇಗ್ ಬಾಳ್ತಾಳೆ ಅನ್ನೋದನ್ನ ದೂರದಿಂದ ಕೇಳಿ ಸಂತೋಷ ಪಡ್ಬೇಕು. ನಾನು ಬರ್ಲಾ ಅಳಿ ಅಂದ್ರೆ? ನಾ ಬರ್ಲಮ್ಮ? ಛೀ ಛೀ ಛೀ, ವಾಟ್ ಇಸ್ ದಿಸ್? ಚಿಕ್ಕ ಮಕ್ಕಳ ತರ ಅಳ್ತಾ ಇದೆಯಲ್ಲ. ನೋಡು, ನಿನಗೋಸ್ಕರನೇ ಒಂದು ಕಾರ್ ಇದೆ, ಯಾವಾಗ ಬೇಕಾದ್ರೂ ಹೋಗಿ ನಿನ್ ತಂದೆನ ನೋಡ್ಕೊಂಡು ಬರ್ಬೋದಲ್ಲ. ತಿಂಡಿ ಮಾಡ್ಕೊಂಡು ರೆಡಿಯಾಗಿರು. ಯಾರೋ ಬಂದಿದ್ದಾರೆ, ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಕರ್ಮ ಕರ್ಮ. ಮಲ್ಕ. ಹಾಳಾದ್ ಲವ್ ಯಾಕೆ ಮಾಡ್ಬೇಕು? ಯಾಕೆ ಕುಡಿಬೇಕು? ಡಿಸಪಾಯಿಂಟ್ ಆದ ತಕ್ಷಣ ಕುಡಿಯೋದನ್ನ ಕೆಲ್ಸ? ಯಾವ ಬೋಳಿ ಮಗ ಕಂಡಿಡ್ನೋ ಇದನ್ನ? ಮೀನಾ, ಮೀನಾ, ಸುಂದ್ರ, ಏನಪ್ಪ? ನನಗೆ ಮೀನಾ ಬೇಕು, ಮೀನಾ ಬೇಕು. ಮೀನ್ ಬೇಕು ಅನ್ನೋ ಹಿಡ್ಕೊಂಬತ್ ಕೊಡ್ತೀನಿ, ಆದ್ರೆ ಮೀನ ಬೇಕು ಅಂತಂದ್ರೆ ನನ್ನಿಂದಾಗಲ್ಲ. ಹೋಗಲ್ಲ, ನೀನೇನ್ ಕರ್ಕೊಂಡ್ ಬರೋದ್ ಬೇಡ. ನಾನೇ ಕಣ್ ಮುಚ್ಕೊಂಡು ನಾನ್ ಮೀನಾ ಹತ್ರ ಹೋಗ್ತೀನಿ. ಮೀನಾ.